ಸಿನಿಮಾ ಅಂತ ಹೇಳ್ತಿರ್ಬೇಕಾದ್ರೆ, ಸೊ ಅದನ್ನ ಬಿಸ್ನೆಸ್ ಆಂಗಲ್ ಅಲ್ಲಿ ನೀವು ಹೇಗೆ ಹ್ಯಾಂಡಲ್ ಮಾಡೋ ಥರ ಪ್ಲಾನ್ ಇದೆ ಅಥವಾ ಏನು ಸ್ಟ್ರಾಟಜಿಗಳಿದೆ? ಬಿಸ್ನೆಸ್ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಅಂತ ನಾನು ಹೇಳಿರೋದು. ಕಮರ್ಷಿಯಲ್ ಅನ್ನೋ ಶಬ್ದ ತಗೊಬಂದಿದ್ದೆ ಅಲ್ಲಿ. ಮತ್ತು ಅದಕ್ಕೆ ಸಂಬಂಧಪಟ್ಟು ಅಂದರೆ ಕಮರ್ಷಿಯಲ್ ಅಂದರೆ ಏನು, ಒಂದು ಬಿಲ್ಡಪ್ ಡೈಲಾಗ್ಗಳು, BGMಗಳು, ಅದು ಒಂದು ಥರದ ಎಂಟರ್ಟೈನ್ಮೆಂಟು. ಅದ್ರ ಬಗ್ಗೆ ಅದನ್ನು ಮಾಡೋದಕ್ಕೆ ಒಂದು ಥರದ ಸ್ಕಿಲ್ ಬೇಕು. ಇನ್ನೊಂದು ಎಂಗೇಜಿಂಗ್ ಆಗಿ ನಾವು ಕಥೆಯನ್ನು ಹೇಳೋಕ್ಕಾದ್ರೆ ಅದು ಕೂಡ ಕಮರ್ಷಿಯಲ್ ಅಂತ ನಾನು ನಂಬುತ್ತೀನಿ. ನನ್ನ ದೃಷ್ಟಿಯಲ್ಲಿ ಈ ಸಿನಿಮಾ ಎಂಗೇಜ್ಮೆಂಟ್ ದೃಷ್ಟಿಯಿಂದ ತುಂಬ ಗ್ರಿಪ್ಪಿಂಗ್ ಆಗಿರುವ ಸೀನ್ಗಳಿವೆ ಮತ್ತು ಟರ್ನ್ ಮತ್ತು ಟ್ವಿಸ್ಟ್ಗಳಿವೆ. ಆ ಕಾರಣಕ್ಕೆ ಈ ಸಿನಿಮಾ ಕಮರ್ಷಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಡೀಟೇಲ್ಡ್ ಸಿನಿಮಾ ಆದರೂ ಕೂಡ ಈ ಸಿನಿಮಾ ಯಾವುದೇ ಹಂತದಲ್ಲಿ ನಿಮಗೆ ಇದು ಬೇಸರ ತರಿಸಲ್ಲ ಅನ್ನೋ ನಂಬಿಕೆ ಇದೆ. ಎಸ್ಪೆಷಲಿ ಅಂದರೆ ಒಂದು ವಿಜುವಲ್ ಸ್ಪೆಕ್ಟಕಲ್ ಕೂಡ ನೀವು ನೋಡಬಹುದು. ಹಾಗೆ ಇದು ಕಮರ್ಷಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದಾದ್ಮೇಲೆ ಜನ ತೀರ್ಮಾನ ಮಾಡ್ತಾರೆ ಪ್ರಮೋದ್. ಇದು ನಾವು ಎಷ್ಟು ಬೇಕಾದರೂ ಇದನ್ನ ಪ್ಲಾನ್ ಮಾಡಬಹುದು. ಜನ ಈ ಸಿನಿಮಾ ಚೆನ್ನಾಗಿದೆಯೋ ಇಲ್ವೋ, ಕಮರ್ಷಿಯಲ್ ಹೌದೋ ಅಲ್ವೋ, ಕಂಟೆಂಟ್ ಇದೆಯೋ ಇಲ್ವೋ ಅದನ್ನ ತೀರ್ಮಾನ ಮಾಡ್ತಾರೆ. 14 ಜೂನ್ಗೆ ಆ ವರ್ಡಿಕ್ಟ್ಗೆ ನಾನಂತೂ ತುಂಬಾ ಚಡಪಡಿಸ್ತಾ ಕಾಯ್ತಾ ಇದ್ದೀನಿ. ಸೊ ಜನ ಇದನ್ನ ಹೇಳಿದ್ರೆ, ಈಗ ನಾನು ಇಲ್ಲಿ ಕಂಟೆಂಟ್ ಡ್ರಿವನ್ ಕಮರ್ಷಿಯಲ್ ಸಿನಿಮಾ ಇದೆಲ್ಲ ಚೆನ್ನಾಗಿದೆ ಹೇಳಕ್ಕೆ, ಬಟ್ ಜನ ಇದು ಹಿಂಗಿದೆ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಅವರು ಬೇಕಾದ್ರೆ ಹೊಸ ಶಬ್ದ ತರ್ತಾರಲ್ಲಿ, ಅದು ಅವ್ರ ಕೈಯಲ್ಲಿರೋದು. ಅವ್ರಿಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆಯನ್ನು ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ. ಅದು ಇಷ್ಟ ಆಗಬಹುದು ಅಂತ ಆಸೆ ಪಡ್ತೀವಿ. ಹಲೋ ಸರ್, ಇಲ್ಲ ಪರಮ್ ಸರ್ಗೆ ಕ್ವೆಶ್ಚನ್. ನ್ಯೂಸ್ ಅಲ್ಲಿ ಇದ್ರಿ, ಅದಾದ್ಮೇಲೆ ಎಂಟರ್ಟೈನ್ಮೆಂಟ್ ಹೋಗಿದ್ದು, ಈಗ ಸಿನಿಮಾ ಮಾಡುವಂಥದ್ದು. ಆಸ್ ಅ ಸಿನಿಮಾ ಮೇಕರ್ ಈ ಸಿನಿಮಾ ನೋಡಿರ್ತೀರಿ. ಆಸ್ ಅ ಕ್ರಿಟಿಕ್ ನಿಮ್ಗೆ ಏನು ಪಾಸಿಟಿವ್ ಅಥವಾ ನೆಗೆಟಿವ್ ಕಾಣಿಸ್ತೀವಿ ಸಿನಿಮಾದಲ್ಲಿ? ಸಿನಿಮಾ ಮಾಡಿದವರು ಮುಖ್ಯವಾಗಿ ಕಥೆ ನಾನು ಬರೆದಿದ್ದು, ಅದನ್ನ ನಾನೇ ಶೂಟ್ ಮಾಡಿದ್ದು, ನಾನೇ ಎಡಿಟ್ ಮಾಡಿದ್ದು. ಓವರ್ ಆಲ್ ಏನಾಗುತ್ತೆ, ಒಂದು ಸಿನಿಮಾ ಆಗುವಾಗ ಫಸ್ಟ್ ಎಡಿಟಿಂಗ್ ಹೋಗ್ತೀವಿ, ಅಲ್ಲಿ ಡೈಲಾಗ್ಗಳು ಈಕ್ವಲೈಸ್ ಆಗಿರಲ್ಲ, ಕೆಲವು ಡೈಲಾಗ್ಗಳು ಮಿಸ್ ಇರುತ್ತೆ. ಇನ್ನೊಂದು ವಿಷಯ ಹೇಳಲೇಬೇಕು, ಈ ಸಿನಿಮಾ ಸಿನಿಮಾ ಅಂದ್ರೆ ಸಿಂಕ್ ಸೌಂಡ್ ಅಲ್ಲಿ ಮಾಡಿರುವ ಕೆಲವೇ ಕನ್ನಡ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಸೊ ಡೈಲಾಗು ಆಲ್ಮೋಸ್ಟ್ ಇತ್ತು, ಆದ್ರೂ ಸೌಂಡ್ ಇಫೆಕ್ಟ್ ಮಿಸ್ಸಿಂಗ್ ಇರುತ್ತೆ, ಮ್ಯೂಸಿಕ್ ಮಿಸ್ಸಿಂಗ್ ಇರುತ್ತೆ ಮತ್ತು ಮಿಕ್ಸಿಂಗ್ ಆಗಿರಲ್ಲ. ಆ ಹಂತದ ನಮ್ಗೆ ಜಡ್ಜ್ಮೆಂಟ್ ಸಿಗಲ್ಲ. ಅದಾದ್ಮೇಲೆ ಮ್ಯೂಸಿಕ್ಗೆ ಹೋಗ್ತೀವಿ. ಮ್ಯೂಸಿಕ್ಗೆ ಹೋದಾಗ ಮ್ಯೂಸಿಕ್ ಡೈರೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ ಡೈಲಾಗ್ ಎಲ್ಲ ಮ್ಯೂಟ್ ಮಾಡ್ಬಿಡ್ತಾರೆ ಅಥವಾ ಕೇಳೋ ಹಾಗೆ ಇಡಲ್ಲ. ನಿಮಗೆ ಅಷ್ಟು ಜೋರಾಗಿ ಮ್ಯೂಸಿಕ್ ಹಾಕಿ ನಿಮ್ಗೆ ಸಿನಿಮಾ ತೋರಿಸ್ತಾರೆ, ಅವಾಗಲೂ ಜಡ್ಜ್ಮೆಂಟ್ ಸಿಗಲ್ಲ. ಅದಾದ್ಮೇಲೆ ಸೌಂಡ್ ಇಫೆಕ್ಟ್ಗೆ ಹೋದಾಗ ನೀವು ಸೌಂಡ್ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ, ಅಲ್ಲಿರುವ ವಿಜುವಲ್ಗಳು ನಿಮಗೆ ಜಸ್ಟಿಸ್ ಕೊಡಲ್ಲ, ಅಲ್ಲೂ ನಿಮಗೆ ಜಡ್ಜ್ಮೆಂಟ್ ಸಿಗಲ್ಲ. ನೀವು DI ಹೋದಾಗ ಯೂಶುವಲಿ ಅಲ್ಲಿ ಒಂದು ಆಲ್ಮೋಸ್ಟ್ ಸೌಂಡೇ ಇಟ್ಕೊಳ್ಳಲ್ಲ, ಸೌಂಡ್ ಇಟ್ಕೊಂಡ್ರು ಅದು ಇಫೆಕ್ಟಿವ್ ಆಗಿರಲ್ಲ. ಸೊ ನಮಗೆ ಸಿನಿಮಾದ ಜಡ್ಜ್ಮೆಂಟ್ ಅಂತ ನಮ್ಗೆ ಏನಾದ್ರು ಸಿಗೋದಿದ್ರೆ ಅದು ಮಿಕ್ಸಿಂಗ್ ಸ್ಟೇಜ್ ಅಲ್ಲಿ ಸಿಗ್ಬೇಕು. ಮಿಕ್ಸಿಂಗ್ ಆಗುವಾಗ, ಕಳೆದ ವಾರ ಮಿಕ್ಸಿಂಗ್ ಆದ್ಮೇಲೆ ನಾನು ಈ ಸಿನಿಮಾವನ್ನು ನೋಡಿದೆ ಮತ್ತು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ, ಒಂದು ಕಾನ್ಫಿಡೆನ್ಸ್ ಬಂದಿದೆ, ಖುಷಿಯಾಗಿದೆ, ಅದೆಲ್ಲ ಇದೆ. ಬಟ್ ನನಗೆ ಈ ಸಿನಿಮಾವನ್ನು ನಾನು ಕ್ರಿಟಿಕ್ ಆಗಿ ನೋಡೋಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇದರಲ್ಲಿ ನಾನು ಅದು ಕಾನ್ಫ್ಲಿಕ್ಟ್ ಹೇಳ್ತಾರಲ್ಲ, ಒಂದು ನಾನೇ ಒಬ್ಬ ಬರಹಗಾರಾಗಿ ನಾನೇ ಅದನ್ನ ಮಾಡಿದಾಗ ನನಗೆ ಅದು ಚೆನ್ನಾಗೇ ಕಾಣಿಸುತ್ತೆ, ಆದ್ರೆ ಅಥವಾ ನನಗೆ ತಪ್ಪುಗಳೇ ಕಾಣಿಸುತ್ತೆ, ಎರಡು ತರ ಆಗುತ್ತೆ. ಹಾಗಾಗಿ ನಾನು ವಿಮರ್ಶೆ ಮಾಡಕ್ ಹೋಗಲ್ಲ. ನೀವು ಮಾಡಿ ಅದನ್ನ 14ನೇ ತಾರೀಕು ಶುಕ್ರವಾರ ಮೊದಲನೇ ಸಿನಿಮಾ ನಂದು ಗಮನ ಇರಲಿ. ಈ ಟ್ರೇಲರ್ ಬಹಳ ಕುತೂಹಲ ಅನಿಸ್ತೀವಿ ನೋಡಿದಾಗ. ಅಂದ್ರೆ ಒಂದ್ ಕಡೆ ಇದು ಬ್ರೈನ್ ಕೆಲಸ ಜಾಸ್ತಿ ಕೊಡುತ್ತಾ ಅಥವಾ ಹಾರ್ಟ್ಗೆ ಟಚ್ ಆಗುತ್ತಾ ಹೆಚ್ಚಾಗಿ? ಇದು ಡ್ರಾಮಾ ಥ್ರಿಲ್ಲರ್ ಇದು. ಹಾಗಾಗಿ ಡ್ರಾಮಾ ಅಂತ ಬಂದಾಗ ಹ್ಯೂಮನ್ ರಿಲೇಶನ್ಶಿಪ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್ ರಿಲೇಶನ್ಶಿಪ್ಗಳು ಬಹಳ ಚೆನ್ನಾಗಿ ಎಕ್ಸ್ಪ್ಲೋರ್ ಆಗಿವೆ. ಇದು ಡಾಲಿ ಮತ್ತು ತಾರಮ್ಮ ಅವರದಿರ್ಬೋದು, ಅಥವಾ ಸಾಹುಕಾರ್ ಮತ್ತು ಡಾಲಿದು ಇರ್ಬೋದು, ಸಾಹುಕಾರ್ ಅವರ ಈಗೋಯಿಸ್ಟಿಕ್ ಕ್ಯಾರೆಕ್ಟರ್ನ ಒಂದು ಪೋರ್ಟ್ರೇಯಲ್ ಇರ್ಬೋದು, ಒಂದು ಇಮೋಷನ್, ಒಂದು ರಿಲೇಶನ್ಶಿಪ್ ನಾವು ಎಕ್ಸ್ಪ್ಲೋರ್ ಮಾಡಿದೀವಿ. ಆ ಕಾರಣದಿಂದ ಇದು ಡ್ರಾಮಾ ಥ್ರಿಲ್ಲರ್ ಆಗಿರೋದು. ಇಮೋಷನ್ ಬಂದಾಗ ಅದು ಮನಸ್ಸಿಗೆ ತಟ್ಟಿದ್ರೆ ಉಪಯೋಗ ಆಗಲ್ಲ, ಅದು ಹೃದಯಕ್ಕೆ ತಟ್ಟಬೇಕು. ನನ್ನ ದೃಷ್ಟಿಯಲ್ಲಿ ಹೃದಯ ತಟ್ಟತ್ತೆ ಅಂತ ನಾನು ಭಾವಿಸಿದ್ದೀನಿ. ಅಗೇನ್ ಇದು ಪ್ರಯತ್ನ, ಅದು ಹೃದಯಕ್ಕೆ ತಟ್ಟುತ್ತಾ ಇಲ್ವಾ, ಮನಸ್ಸಿಗೆ ತಟ್ಟುತ್ತಾ ಇಲ್ವಾ, 14ನೇ ತಾರೀಕು ನೀವು ಜನ ಹೇಳಬೇಕು. ಅಷ್ಟೇ ಹೇಳಲಿಕ್ಕೆ ಸರ್ ನನಗೆ. ನನ್ನ ಪ್ರಶ್ನೆ ಧನಂಜಯ್, ಸಿನಿಮಾನ ಎರಡು ಭಾಗಗಳನ್ನು ಒಂದು ಕಲಾತ್ಮಕ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ. ಬಟ್ ಕಲಾವಿದರ ದೃಷ್ಟಿಯಿಂದ ಬಂದಾಗ ಸಿನಿಮಾನೇ. ಸೊ ನೀವು
ಎರಡು ಜಾನರ್ನ ಟಚ್ ಮಾಡ್ಕೊಂಡು ಬಂದಿದ್ದೀರಿ. ಬಟ್ ನಿಮ್ಮ ಕರಿಯರ್ ಅಂತ ನೋಡಿದಾಗ ಆಫ್ಟರ್ ಟಗರು ಬಿಫೋರ್ ಟಗರು ಸಿನಿಮಾ ಕಥೆಯ ಆಯ್ಕೆ ಅಂತ ಬಂದಾಗ ಏನು ಮಾನದಂಡ ನೀವು ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಒಂದು ಕಥೆನ ಸೆಲೆಕ್ಟ್ ಮಾಡ್ತೀರಾ ಅಂತ ಅವತ್ತು ಮತ್ತು ಇವತ್ತು? ಅಲ್ಲ, ಬಿಫೋರ್ ದಟ್ ನನಗೆ ಆ ಥರ ಯಾವುದೋ ಚಾಯ್ಸ್ ಇರಲಿಲ್ಲ. ನಮಗೆ ಬಿಫೋರ್ ಟಗರು ಇರೋದ್ರಲ್ಲಿ ಬೆಸ್ಟ್ ಟೀಮು ಯಾವುದಿದೆ ಆ ಥರ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದು. ಥಿಂಕ್ ಇವಾಗ ನನಗೆ ಅವಕಾಶ ಇದೆ. ಆಗಲೇ ನಾನು ಮಾತಾಡ್ದಂಗೆ ಖಂಡಿತ ಒಂದು ಒಳ್ಳೆ ಪಾತ್ರ, ಒಂದು ಒಳ್ಳೆ ಕಥೆ, ಒಳ್ಳೆ ನಿರ್ದೇಶಕ ಎಲ್ಲ ನೋಡಿನೇ ಸಿನಿಮಾಗಳು ಮಾಡೋದು. ಕಥೆ ಅಂತ ಬಂದಾಗ ಐ ಥಿಂಕ್ ಮಾಸ್ ಅಂತ ಏನು ಕರಿತೀವಿ ಅಥವಾ ಕಮರ್ಷಿಯಲ್ ಸಿನಿಮಾ ಅಂತ ಏನು ಕರಿತೀವಿ ಅದು ಇವಾಗ ತುಂಬ ರೀಡಿಫೈನ್ ಆಗ್ತದೆ. ನಾವು ಬೇರೆ ಬೇರೆ ಭಾಷೆಗಳನ್ನು ನೋಡ್ತಿದ್ರು ಅಥವಾ ನಮ್ಮಲ್ಲೇ ಕೆಲವೊಂದು ಸಿನಿಮಾಗಳು ನೋಡ್ತಿದ್ರು. ಯಾರು ಜಾಸ್ತಿ ಯಾವ ಸಿನಿಮಾ ನೋಡ್ತಾರೆ ಅವೆಲ್ಲವೂ ಮಾಸ್ ಸಿನಿಮಾಗಳೇ. ಸೊ ಮಾಸ್ ಕ್ಲಾಸ್ ಅಂತ ಡಿವೈಡ್ ಮಾಡೋಕ್ಕಾಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ಟಗರು ಅಂತ ತಗೊಂಡ್ರೆ ಡಾಲಿಯವರ ಪಾತ್ರಕ್ಕೆ ಡಾಕ್ಟರ್ಸಿಂದ ಹಿಡಿದು ಡ್ರೈವರ್ಸ್ವರೆಗೂ ಎಲ್ಲರೂ ಇಷ್ಟಪಟ್ಟು ಅದನ್ನು ಸೆಲೆಬ್ರೇಟ್ ಮಾಡೋದು. ರತ್ನ ಪ್ರಪಂಚ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತು, ಬಡವರಷ್ಟೇ ಎಲ್ಲ ವರ್ಗನೂ ಸೆಲೆಬ್ರೇಟ್ ಮಾಡ್ತು. ಐ ಥಿಂಕ್ ನಮಗೆ ಕನೆಕ್ಟ್ ಆಗುವಂಥ ಸಿನಿಮಾಗಳೆಲ್ಲವೂ ಮಾಸ್ ಸಿನಿಮಾಗಳೇ. ಅಂತ ಸೊ ಕೋಟಿ ಕೂಡ ನನಗೂ ಪರಮವ್ರು ಅದು ಯಾವಾಗಲೂ ನಡೆದಿದೆ. ನಾನು ಯಾವಾಗಲೂ ಕೋಟಿ ಮಾಸ್ ಫಿಲ್ಮ್ ಅಂತಲೇ ಕರಿತಾ ಇದ್ದೆ. ಯಾಕೆಂದರೆ ಆ ಪಾತ್ರ ಮಾಸ್ ಅದು. ಸೊ ಒಳ್ಳೆ ಕಥೆ ಆಯ್ಕೆ ಅಂದರೆ ನಂಗೆ ಗೊತ್ತಿಲ್ಲ. ನನಗೆ ಕಾಡಬೇಕು ಸಿನಿಮಾ, ನನಗೆ ಕತೆ ಕಾಡಬೇಕು. ನಾನು ಇವತ್ತು ಕತೆ ಕೇಳಿ ಇನ್ನೂ 2 ದಿನ ಆದ್ರೂ ನನಗೆ ಕತೆ ಮತ್ತೆ ಅದು ಬರ್ತಾ ಇರಬೇಕು. ಆ ಥರ ಇದ್ದಾಗ ಒಪ್ಕೊತೀನಿ. ಸೊ ಕೋಟಿ ಕೂಡ ಹಂಗೆ ನಾನು ಕೇಳಿ 1 ವಾರ ಆದ್ರೂ ನನಗೆ ಕೋಟಿ ಕಾಡ್ತಾ ಇದ್ದ. ಅವನು ಮತ್ತೆ ಅವ್ರು ಬರೆದಿರೋ ದೃಶ್ಯಗಳು, ಸಂಭಾಷಣೆಗಳೆಲ್ಲವೂ ಕಾಡ್ತಾ ಇತ್ತು. ಹಾಗೆ ನನಗೆ ಕಾಡುವಂಥ ಕತೆ ಪಾತ್ರ ಸಿಕ್ಕಾಗ ಒಪ್ಕೋತೀನಿ. ಬಟ್ ಲಾಸ್ಟ್ 1.5 year ಇಂದ ನೋಡಿದಾಗ ಸಿನಿಮಾ ಇಂಡಸ್ಟ್ರಿ ಇವತ್ತಿನ ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಾ. ಸಿನಿಮಾ ಅಂದ್ರೆ ಥಿಯೇಟರ್ಗಳಿಗೆ ಇರ್ತಕ್ಕಂಥ ಕ್ರೈಸಿಸ್ ಅಂದ್ರೆ ಕ್ರೌಡ್ ಫುಲ್ ಆಗ್ತಿಲ್ಲ ಅಂತಕ್ಕಂಥ. ಹೌದು, ಕತೆ ಬಹಳ ಮುಖ್ಯ. ಬಟ್ ಅಪಾರ್ಟ್ ಫ್ರಮ್ ದಿಸ್ ಒಂದು ಕಮರ್ಷಿಯಲ್ ಸಿನಿಮಾ ಅಂದ್ರೆ ದೊಡ್ಡ ಹೀರೋ ಅಥವಾ ಒಂದು ಸಕ್ಸಸ್ಫುಲ್ ಹೀರೋ ಆದರೂ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದು ಬಹಳ ಮುಖ್ಯ ಇವತ್ತಿನ ಸಂದರ್ಭಕ್ಕೆ. ಯಾಕಂದ್ರೆ ಥಿಯೇಟರ್ಗೆ ಕ್ರೌಡ್ ಫುಲ್ ಆದಾಗ ಸೊ ಥಿಯೇಟರ್ ರನ್ ಆಗುತ್ತೆ, ಜೊತೆಲಿ ಇಂಡಸ್ಟ್ರಿ ಸಸ್ಟೈನ್ ಆಗುತ್ತೆ ಅನ್ನೋದು. ಸೊ ನೀವು ತುಂಬಾ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಇದ್ದೀರಿ ಅಂತ ನಿಮ್ಗೆ ಅನ್ಸುತ್ತಾ? ಅಂದ್ರೆ ಕಮರ್ಷಿಯಲ್ ಸಕ್ಸಸ್ ಆದ್ಮೇಲೆ ಅದನ್ನ ಕಂಟಿನ್ಯೂ ಮಾಡಬಹುದಿತ್ತ ಅನ್ನೋದು? ಅಲ್ಲ, ಡೆಫಿನೆಟ್ಲಿ ಕೋಟಿ ಕಮರ್ಷಿಯಲ್ ಸಿನಿಮಾ. ಆಗಲೇ ಪರವಾಗಿ ಹೇಳಿದಂಗೆ ಕಮರ್ಷಿಯಲ್ ಸಿನಿಮಾನೇ ಮಾಡಿರೋದು. ಇದು ಎಕ್ಸ್ಪೆರಿಮೆಂಟ್ ಅಂತಲ್ಲ, ಅಥವಾ ಏನೋ ತುಂಬ ಸ್ಲೋ ಸಿನಿಮಾ ಅಥವಾ ಏನೋ ಕಲಾತ್ಮಕ ಸಿನಿಮಾ ಅಂತ ನಾವೇನೋ ಡಿಫೈನ್ ಮಾಡ್ತೀವಲ್ಲ, ಡೆಫಿನೆಟ್ಲಿ ಆ ಥರ ಅಲ್ಲ. ಇದು ಕಮರ್ಷಿಯಲ್ ಸಿನಿಮಾನೇ ರೀಡಿಫೈನ್ ಆಗಿದೆ ಅಷ್ಟೇ. ಕಮರ್ಷಿಯಲ್ ಸಿನಿಮಾನೇ. ಆ್ಯಂಡ್ ಐ ಥಿಂಕ್ ಜನ ಬರ್ತಾರೆ. ಅದು ಮಾಸ್ ಅಂತ ಏನು ಕರಿತೀವಿ ಅದು ಥಿಯೇಟ್ರಿಗೆ ನುಗ್ಗಬೇಕು ಅಂದಾಗ ಆ ಸಿನಿಮಾಗೆ ಆ ಕ್ವಾಲಿಟಿ ಇರಬೇಕು. ಅದು ಕೋಟಿಲಿ ಇದೆ ಅಂತ ಹೇಳಿ ನಾನು ನಂಬ್ತೀನಿ. ಬರ್ತಾರೆ, ಕಮರ್ಷಿಯಲ್ ಸಿನಿಮಾನೇ ಇದು. ಧನಂಜಯ ಅವರಿಗೆ ಈ ಪ್ರಶ್ನೆ. ರತ್ನ ಪ್ರಪಂಚ ಸಿನಿಮಾದಲ್ಲೂ ಮಿಡಲ್ ಕ್ಲಾಸ್ ಕತೆ ಅಂತಿತ್ತು. ಆ ಕಡೆ ಬಡವರ ಬಂದಾಗಲೂ ಅಂಥದ್ದೇ ಒಂದು ಕತೆ. ಈ ಟ್ರೈಲರ್ ಅನ್ನು ನೋಡಿದಾಗ ಇಲ್ಲೂ ಕೂಡ ಅಂಥದ್ದೇ ಒಂದು ಕತೆ. ಅಂದ್ರೆ ಧನಂಜಯ ಅವರ ಸಿನಿಮಾದ ಕಥೆ ಆಯ್ಕೆ ಎಲ್ಲೋ ಒಂದ್ ಕಡೆ ಮಿಡಲ್ ಕ್ಲಾಸ್ ಕಥೆಗಳನ್ನ ಹೆಚ್ಚಾಗಿ ಅಂದ್ರೆ ಆಡಿಯನ್ಸ್ ನ ಸೆಳೆಯುವಂತ ಒಂದು ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು? ಇಲ್ಲ, ನನಗೆ ಯಾವಾಗಲೂ ನಾನು ನೋಡಿ ಬಂದ ಸಿನಿಮಾಗಳನ್ನ ನಾನು ಎಷ್ಟೊಂದು ನೆನಪಿಸ್ಕೊತಾ ಇರ್ತೀನಿ. ಅದು ಅಣ್ಣವ್ರ ಸಿನಿಮಾಗಳಾಗಲಿ, ಅನಂತ್ನಾಗ್ ಅವ್ರ ಸಿನಿಮಾಗಳಾಗಲಿ, ವಿಷ್ಣು ಸರ್ ಸಿನಿಮಾಗಳಾಗಲಿ, ಯಾವತ್ತಿನ ಎಲ್ಲ ಸ್ಟಾರ್ಗಳು ಮಿಡಲ್ ಕ್ಲಾಸ್ ಸಿನಿಮಾಗಳನ್ನ ತುಂಬ ಮಾಡ್ತಾ ಇದ್ರು. ನಾನು ಹೇಳ್ತಿರೋದು ನಾವೇನೇ ಈಗ ನಮಗೆ ಕಮರ್ಷಿಯಲ್ ಸಿನಿಮಾ ಅಂತ ಏನು ಹೀರೋಯಿಸಮ್ ಅಂತ ಏನು ಸಿನಿಮಾಗಳು ಕರಿತೀವಲ್ಲ ಅದನ್ನು ಮಾಡ್ತಾ ಇದ್ರು, ಇದನ್ನು ಮಾಡ್ತಾ ಇದ್ರು. ಇವಾಗ ಈಗ ನನ್ನ ಮುಂದಿನ ಸಿನಿಮಾಗಳು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಬ್ಬ ಗ್ಯಾಂಗ್ಸ್ಟರ್ ಆಗಿ ಇನ್ನೊಂದು ಆ ಥರದ ಸಿನಿಮಾಗಳನ್ನು ನಾನು ಮಾಡಬೇಕು, ನಾನು ಮಾಡ್ತಾ ಇರ್ತೀನಿ. ಅಟ್ ದ ಸೇಮ್ ಟೈಮ್ ಕುಟುಂಬಗಳೆಲ್ಲ ಕೂತು ನೋಡುವಂತಹ ಒಂದು ಮಿಡಲ್ ಕ್ಲಾಸ್ ಸಿನಿಮಾಗಳು ಬೇಕಲ್ವ, ಮಿಡಲ್ ಕ್ಲಾಸ್ ಎಂಟರ್ಟೈನರ್ಸ್ ಬೇಕು. ನಮ್ಮ ಬದುಕಿಗೆ ತುಂಬ ಹತ್ತಿರ ಆಗೋ ಸಿನಿಮಾಗಳು ಬೇಕು. ಅದನ್ನೆಲ್ಲ ಮುಂಚೆ ಮಾಡ್ತಾ ಇದ್ರು. ಎಲ್ಲ ಥರದ ಸಿನಿಮಾಗಳು ಬರ್ತಾ ಇತ್ತು. ಆ್ಯಂಡ್ ಎಲ್ಲದಕ್ಕೂ ಆಡಿಯನ್ಸ್ ಇರಲ್ಲ. ಸೊ ಅವ್ರನ್ನ ನಾವು ಕಳ್ಕೊಬಾರ್ದು. ಹಾಗಾಗಿ ಆ ಥರದ ಒಂದು ಪ್ರಯತ್ನ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಪರ್ಸ್ನಲ್ ಆಗಿ ನನ್ನ ಬದುಕನ್ನ ರಿವಿಸಿಟ್ ಮಾಡುವಂಥ ಒಂದು ಕೆಲಸ ಆಗುತ್ತೆ ಅದರಲ್ಲಿ, ಆ ಥರದ ಸಿನಿಮಾಗಳು ಮಾಡಿದಾಗ. ಹಾಗಾಗಿ ಇಷ್ಟ ಆಗುತ್ತೆ. ನೀವು ಹೇಳಿದಂಗೆ ಈ ಟ್ರೆಂಡ್ ಆ ಥರ ಅಂದ್ರೆ ಜನ ಬಂದು ನೋಡುತ್ತಾ ಅಂತ ಕಥೆಗಳನ್ನ ಹೆಚ್ಚು ಇಷ್ಟಪಡ್ತಾರೆ ಅನ್ಸುತ್ತೆ. ಕಾರ್ತಿಕ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಯಾಕಂದ್ರೆ ಇಂಥ ಒಂದು ಸಿಚುವೇಶನ್ ನಮ್ಮ ಅಶೋಕ್ ಅವರು ಹೇಳಿದ ಕ್ರೈಸಿಸ್ ಅಲ್ಲಿ ಇದ್ದೀವಿ. ಈ ಒಂದು ಸಿಚುವೇಶನ್ ಅಲ್ಲಿ
ಧನಂಜಯ ಅಂತ ಒಬ್ಬ ಬಿಗ್ ಸ್ಟಾರ್ನ ನೀವು ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡೋ ಎಷ್ಟು ಚಾಲೆಂಜ್ ಅನ್ಸುತ್ತೆ ಜನರನ್ನ ಥಿಯೇಟರ್ ಕರ್ಸೋದು? ಜನರನ್ನು ಕರ್ಸೋದೇನು ಚಾಲೆಂಜ್ ಅಲ್ಲ ಸರ್. ಇದರಲ್ಲಿ ಇರೋದು ಒಂದೇ, ಕನ್ಸಿಸ್ಟೆನ್ಸಿ ಇರಲಿಲ್ಲ. ಒಳ್ಳೊಳ್ಳೆ ಪಿಕ್ಚರ್ಗಳು ಬಂತು, ಎಷ್ಟೋ ಪಿಕ್ಚರ್ಗಳು ಬಂದಾದ್ಮೇಲೆ ಥಿಯೇಟರಿಂದ ಹೋದ್ಮೇಲೆ, ಯಾಕಂದರೆ ತುಂಬ ಲೋಡ್ ಜಾಸ್ತಿ ಇರೋದ್ರಿಂದ ವಾರಕ್ಕೆ 7 ಪಿಕ್ಚರ್ 8 ಪಿಕ್ಚರ್ ಇದ್ದಾಗ ಒಳ್ಳೊಳ್ಳೆ ಪಿಕ್ಚರ್ಗಳು ಅದು ಕಾಣಿಸ್ಕೊಂಡಿಲ್ಲ. ಆ ಥಿಯೇಟ್ರಿಂದ ಆಚೆ ಹೋದ್ಮೇಲೆ ಕಾಣಿಸ್ಕೊಂಡಿದ್ದೀವಿ. ನೀವೇ ನೋಡ್ತೀರಾ ಈಗ ಡಿಸ್ಕಷನ್ ಆಗ್ತಿರುವಾಗ, ಈಗ OTT ಬಂದಿರೋದಾಗಲಿ ಪಿಕ್ಚರ್ಗಳ ಬಗ್ಗೆ ಅದು ಜನ ಮಾತಾಡ್ತಾವ್ರೆ. ಆಮೇಲೆ ಎಲ್ಲೋ ಅವರೇ ಒಂದು ಅವ್ರ ಬಗ್ಗೆ ಬೇಜಾರು ಮಾಡ್ಕೋತಾರೆ, ಇಂಥ ಪಿಕ್ಚರ್ನ ನಾವು ಥಿಯೇಟರ್ ಸಪೋರ್ಟ್ ಮಾಡಿಲ್ಲ ಅಂತ. ಅದು ಓವರ್ ಆಲ್ ಫೇಲಿಯರ್ ಆಗುತ್ತೆ. ರೈಟ್ ಫ್ರಮ್ ಸಿನಿಮಾ ನಾವು ತಲುಪಿಸಿರೋ ರೀತಿ ಆಗಲಿ, ಜನ ಅದನ್ನು ಎಲ್ಲೋ ಒಂದು ಕಡೆ ನೋಡಲಿಲ್ಲ, ಯಾಕೆ ಅವಾಗ ಆ ಚಿತ್ರವನ್ನು ಅದನ್ನು ಗುರುತಿಸಲಿಲ್ಲ ಅನ್ನೋದು ಎಲ್ಲದು ಓವರ್ ಆಲ್ ಫೇಲಿಯರ್ ಆಗುತ್ತೆ ಆ ಟೈಮಲ್ಲಿ. ಬಟ್ ಐ ಥಿಂಕ್ ಅವರು ಅವಾಗಲೇ ಧನಂಜಯ ಅವ್ರು ಮಾತಾಡ್ಕೊಂಡು ಇಟ್ಸ್ ಅ ಫೇಸ್ ಅಷ್ಟೇ. ಧನಂಜಯ ಅವ್ರ ಪಿಕ್ಚರ್ನ ಕರ್ಸೋಕ್ಕೆ ಕಷ್ಟ ಅಂತೂ ಇಲ್ಲ. ಪಿಕ್ಚರ್ ಚೆನ್ನಾಗಿದ್ದಾಗ ಯಾವುದೇ ಆಗಿರಲಿ ಜನ ಬಂದೇ ಬರ್ತಾರೆ. ಆ್ಯಂಡ್ ಅವ್ರಿಗಾಗಲೇ ನೋಟೆಡ್ ಸ್ಟಾರ್, ಯಾಗಿನ ಕರೆಸ್ಬೇಕು ಇನ್ವಿಟೇಷನ್ ಏನಿಲ್ಲ. ಆಮೇಲೆ ಇದು ನೀವು ಹೇಳ್ದಂಗೆ ಕಮರ್ಷಿಯಲಿ ಕಂಟೆಂಟೇ ಕಮರ್ಷಿಯಲ್, ತುಂಬ ಕಾಮನ್ ಮ್ಯಾನ್ಗೆ ರಿಲೇಟಿವಿಟಿ ಫ್ಯಾಕ್ಟರ್ ಇರೋ ಪಿಕ್ಚರ್. ಸೊ ನಾನು ಮೋಸ್ಟ್ಲಿ ಈಗ ಏನು ಒಂದು 3-4 ತಿಂಗಳು ಏನು ಅಥವಾ 5 ತಿಂಗಳು ಏನು ನಮಗೆ ಅಂಥ ಒಳ್ಳೆ ಥಿಯೇಟರ್ ರೆವೆನ್ಯೂ ಇರಲಿಲ್ಲ. ಲಾಸ್ಟ್ 3-4 ಮಂತ್ಸ್ ಆದ್ಮೇಲೆ ಈ ಪಿಕ್ಚರ್ಗೆ ಓಪನ್ ಆಗುತ್ತೆ ಅಂತ ನನ್ನ ತುಂಬ ದೊಡ್ಡ ನಂಬಿಕೆ ಸರ್. ಆ ಪಿಕ್ಚರಲ್ಲಿರೋ ಕಂಟೆಂಟು ಜೊತೆಗೆ ಅವ್ರಿಗಿರೋ ಫ್ಯಾನ್ಸ್ ಎರಡು ಕೂಡ ಬಂದೇ ಬರ್ತಾರೆ. ಪರಮಾವಧಿ ಪ್ರಶ್ನೆ. ಈಗ ತುಂಬ ಜನ ಸಿನಿಮಾ ಮಾಡಿದ್ರು ಸ್ಟಾರ್ಟಿಂಗಿಂದ ಒಂದಷ್ಟು ನಂಬಿಕೆ ಇಟ್ಕೊಂಡು ಭರವಸೆ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ರಿಲೀಸ್ ಆದಮೇಲೆ ನಿಮ್ಮ ಹತ್ರ ನೀವು ಬಿಸ್ನೆಸ್ ಸೆಟ್ ಆದಾಗ ಅಲ್ಲಿ ಟಿವಿ ರೇಟ್ಸ್ ಅಂತ ಬರ್ತಾ ಇದೆ. ಅವಾಗ ನೀವು ಅದೊಂದು ಮಾರ್ಗನ ಇಟ್ಕೊಂಡು ಸಿನಿಮಾ ಮಾಡಬೇಕು. ಆ ಜಾಗದಲ್ಲಿ ಕೂತ್ಕೊಂಡು ನಿಮ್ಮ ಕೋಟಿ ಸಿನಿಮಾ ಇವತ್ತು ನೀವು ನೋಡೋದಾದ್ರೆ ಯಾವ ನಾನು ಆಗಲೇ ಹೇಳಿದೆ, ನನಗೆ ಆಬ್ಜೆಕ್ಟಿವ್ ಆಗಿ ಇದನ್ನ ಬಹುಶಃ ನೋಡೋಕ್ಕಾಗಲ್ಲ. ಯಾಕೆಂದ್ರೆ ಇದ್ರಲ್ಲಿ ನಾನು ಒಂದು ಪಾರ್ಟಿ ಅಂತೀವಲ್ಲ ಅದು ಆಗಿದೆ. ಆಬ್ಜೆಕ್ಟಿವ್ ಆಗಿ ಬಹುಶಃ ಇದನ್ನ ನಾನು ನೋಡೋಕ್ಕಾಗಲ್ಲ. ಇದನ್ನ ಬೇರೆಯವ್ರು ನೋಡಬೇಕು, 14ನೇ ತಾರೀಕು ಜನ ನೋಡಬೇಕು. ಅಥವಾ ನಾನು ಈ ಸಿನಿಮಾವನ್ನ ಮಾರಕ್ಕೆ ಅಂತ ತಗೊಂಡು ಹೋದಾಗ ನೋಡಿದ್ದಾರೆ, ಅವ್ರು ಹೇಳಬೇಕು. ಇದನ್ನ ನಾನು ಹೇಳೋದು ಸರಿ ಇರಲ್ಲ ಅಂತ ಅನ್ಕೋತೀನಿ. ಯಾಕೆಂದ್ರೆ ನಾನು ಇದರ ಪ್ರೋಸೆಸ್ ಅಲ್ಲಿ ಪಾರ್ಟ್ ಆಗಿರೋದ್ರಿಂದ ಅದು ಸಮಂಜಸ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನನಗೆ ಆ ಆಬ್ಜೆಕ್ಟಿವಿಟಿ ಹೋಗ್ಬಿಟ್ಟಿರುತ್ತೆ ಅಂತ ಅಷ್ಟೇ. ಪರಮ್ ಸರ್ ಹಾಗೆ ಮಾತಾಡ್ದಂಗೆ ಏನಂದ್ರೆ 14ನೇ ತಾರೀಕಿಗೆ ಯಾಕೆ ಸಿನಿಮಾ ರಿಲೀಸ್ ಕನ್ನಡದಲ್ಲಿ ಈಗಿನ ಪರಿಸ್ಥಿತಿ ನಾವು ಆಗಲೇ ಮಾತಾಡ್ದಂಗೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಅನ್ನೋದುಂಟು. ಅದ್ರ ಜೊತೆಗೆ ಕನ್ನಡದಲ್ಲಿ ಇನ್ನೂ 3 ಸಿನಿಮಾಗಳು ರಿಲೀಸ್ ಆಗ್ತದೆ. ಒಟ್ಟೊಟ್ಟಿಗೆ 4-5 ಸಿನಿಮಾಗಳು ರಿಲೀಸ್ ಆದಾಗ ಅದು ಆಫ್ಟರ್ ಎಲೆಕ್ಷನ್ ಜನರಿಗೆ ಯಾವ ಸಿನಿಮಾ ನೋಡಬೇಕು ಅನ್ನೋದು ಒಂದು ಗೊಂದಲ ಇರುತ್ತೆ. ಯಾಕೆ 14ನೇ ತಾರೀಕು ನೀವು ರಿಲೀಸ್ ಮಾಡೋದಕ್ಕೆ? ಆಕ್ಚುಲಿ ಇದನ್ನ ನಾನು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. 14ನೇ ತಾರೀಕು ನಾವು ಆಲ್ಮೋಸ್ಟ್ 2 ತಿಂಗಳ ಮೊದಲು ಅಂದ್ರೆ ಏಪ್ರಿಲ್ 13ಕ್ಕೆ ನಾವು ಅನೌನ್ಸ್ ಮಾಡಿದ್ವಿ. ಅದು ಆದ್ಮೇಲೆ ಬೇರೆ ಸಿನಿಮಾಗಳು ಅನೌನ್ಸ್ ಆದವು. ಅದು ಶೆಫ್ ಚಿದಂಬರ ಇರ್ಬೋದು, ಲವ್ಲಿ ಇರ್ಬೋದು, ಅಥವಾ ಶಿವಮ್ಮ ಇರ್ಬೋದು. 4 ಸಿನಿಮಾಗಳು ನಾವು ಬರ್ತಿದೀವಿ 14ನೇ ತಾರೀಕು. ನನಗೊಂದು ನಂಬಿಕೆ ಏನು ಅಂದ್ರೆ 4 ಜನ ನಾವು ಚಿತ್ರ ಚೆನ್ನಾಗಿ ಮಾಡಿದ್ರೆ 4 ಜನರ ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ ಸರ್. 100% ಇದೆ ನನಗೆ. ಜನ ಒಳ್ಳೆ ಸಿನಿಮಾ ಬೇಕು ಅಂತ ಕಾಯ್ತಾರಿಯೇ ಹೊರತು ಇಲ್ಲ ಇದು ಈ ವಾರ ಇದು ಬೇಕಾಗಿತ್ತು ಅಂತ ನೋಡ್ತಾರೆ ಅಂತ ಅನ್ಕೊಳ್ಳೋದ ನಾನು. ಖಂಡಿತವಾಗೂ ಒಳ್ಳೆ ಸಿನಿಮಾಗಳಿದ್ರೆ ಎಲ್ಲರಿಗೂ ಇಲ್ಲಿ ಅವಕಾಶ ಇದೆ, ಆ ಸ್ಪೇಸ್ ಎಲ್ಲ ತಂಡಕ್ಕೂ ಇದೆ. ಖಂಡಿತವಾಗೂ ಅದು ಆಗುತ್ತೆ ಅಂತ ನಂಬುತ್ತೀನಿ ನಾನು 14ನೇ ತಾರೀಕು ಅಂತ ನಾವು ಅನೌನ್ಸ್ ಮಾಡಿದಾಗ ಯಾರು ಅನೌನ್ಸ್ ಮಾಡಿರ್ಲಿಲ್ಲ. ಅದು ಆದ್ಮೇಲೆ ಒಂದೊಂದಾಗಿ ಆ್ಯಡ್ ಹಾಕೊಂಡು ಹೋಯ್ತು. ಮತ್ತು ಇಲೆಕ್ಷನ್ ಮುಗಿದ್ರಿಂದ IPL ಮುಗಿದ್ರಿಂದ ಈ ಹಂತದಲ್ಲಿ ಯಾರೋ ಒಬ್ರು ಮುನ್ನುಗ್ಗಿ ಹೋಗಿ ಪ್ರಯತ್ನ ಮಾಡಬೇಕು. ಅದು ಆ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಟೀಮ್ ಕೆಲಸ ಮಾಡಿ. ಸರ್ ಕಾರ್ತಿಕ್ ಸರ್, ಇದಕ್ಕೆ ಕಂಟಿನ್ಯೂಷನ್. ಸೊ ಈ ವಾರ 4 ಸಿನಿಮಾ ರಿಲೀಸ್ ಆಗ್ತದೆ, 3 KRG ರಿಲೀಸ್. ನೀವು ಅವಾಗಲೇ ಹೇಳಿದಂಗೆ ಒತ್ತಡ ಫಿಲ್ಮ್ ಒಳ್ಳೆ ಕಂಟೆಂಟ್ ಅಂದ್ರೆ ಈಗ 2 ಗಂಟೆ 49 ನಿಮಿಷ ಇದೆ ನಮ್ಮ ಸಿನಿಮಾ. 2 ಗಂಟೆ 49 ನಿಮಿಷ ಅದು ನಿಮ್ಮನ್ನ ಹೋಲ್ಡ್ ಮಾಡಿದ್ರೆ, ನಿಮ್ಮನ್ನ ಎಂಗೇಜ್ ಮಾಡಿದ್ರೆ, ನಿಮ್ಮನ್ನ ಎಂಟರ್ಟೈನ್ ಮಾಡಿದ್ರೆ ಅದು ಒಳ್ಳೆ ಕಂಟೆಂಟ್. ನಿಮ್ಮ ಈಗೊಂದು ಒಬ್ಬ ಬರಹಗಾರ, ಒಬ್ಬ ನಿರ್ದೇಶಕ ಒಂದು ಇಮೋಷನ್ ಅನ್ನ ಇವೋಕ್ ಮಾಡಕ್ಕೆ ಗುದ್ದಾಡ್ತಾ ಇರ್ತಾನೆ. ಆ ಇಮೋಷನ್ ಅನ್ನ ಇವೋಕ್ ಮಾಡಕ್ ಸಾಧ್ಯ ಆದ್ರೆ ಅದು ಒಳ್ಳೆ ಕಂಟೆಂಟ್. ಅದೇ ತರ ಈಗ ಒಬ್ಬೊಬ್ರು ಒಂದೊಂದು ಡ್ಯೂರೇಷನ್ ತಗೊಂಡು ಸಿನಿಮಾ ಮಾಡಿರ್ತಾರೆ. ಆ ಸಿನಿಮಾದ ಒಂದು ಕತೆ ಅದರ ಕಾಲಾವಧಿಯನ್ನ ಅದೇ ತೀರ್ಮಾನ ಮಾಡ್ಕೊಳ್ಳುತ್ತೆ. ಆ ಜಡ್ಜ್ಮೆಂಟ್ ಕರೆಕ್ಟ್ ಆಗಿದ್ರೆ ಅದು ಒಳ್ಳೆ ಕಂಟೆಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
ಸರ್